ಎಲ್ಲರಿಗೂ ಶುಭ ಸಂಜೆ. ಡಾಕ್ಟರ್ ಭೀಮ್ರಾವ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಕರೆಂಟ್ ಅಫೇರ್ಸ್ ಕ್ಲಾಸ್ ನಂಬರ್ 11 ಜನವರಿ 2025 ಪ್ರಚಲಿತ ವಿದ್ಯಮಾನಗಳು ಭಾಗ 11 ಜನವರಿ 2025 ಕರೆಂಟ್ ಅಫೇರ್ಸ್ ಪಾರ್ಟ್ 11. ಕ್ವಶನ್ ನಂಬರ್ 1. ವಿಚ್ ಆರ್ಗನೈಸೇಷನ್ ರಿಲೀಸ್ಡ್ ದಿ ಫ್ಯೂಚರ್ ಆಫ್ ಜಾಬ್ ರಿಪೋರ್ಟ್ 2025? 2025ರ ಭವಿಷ್ಯದ ಉದ್ಯೋಗ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಆಪ್ಷನ್ ಎ ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಮ್, ಆಪ್ಷನ್ ಬಿ ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್, ಆಪ್ಷನ್ ಸಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF, ಆಪ್ಷನ್ ಡಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP. ರೈಟ್ ಆನ್ಸರ್ ಆಪ್ಷನ್ ಎ ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಮ್. ವರ್ಲ್ಡ್ ಎಕನಾಮಿಕ್ ಫೋರಮ್ ರಿಲೀಸಸ್ ದಿ Future of Jobs Report 2025. It predicts AI, big data and security management specialists are the fastest growing jobs. ವಿಶ್ವ ಆರ್ಥಿಕ ವೇದಿಕೆ ಉದ್ಯೋಗಗಳ ಭವಿಷ್ಯದ ವರದಿ 2025 ಬಿಡುಗಡೆ ಮಾಡಿದ್ದು, ಇದರಲ್ಲಿ AI, ಬಿಗ್ ಡೇಟಾ ಮತ್ತು ಭದ್ರತಾ ನಿರ್ವಹಣೆ ವೇಗವಾಗಿ ಬೆಳೆಯುತ್ತಿರುವ ಉದ್ಯೋಗಗಳೆಂದು ಊಹಿಸಲಾಗಿದೆ. The report is based on data from over 1,000 global companies covering 14 million workers in 22 sectors across 55 economies. ಈ ವರದಿಯು 1,000ಕ್ಕೂ ಹೆಚ್ಚು ಜಾಗತಿಕ ಕಂಪನಿಗಳ ದತ್ತಾಂಶವನ್ನು ಆಧರಿಸಿದೆ. ಇದು 55 ಆರ್ಥಿಕತೆಗಳ 22 ವಲಯಗಳಲ್ಲಿ 14 ಬಿಲಿಯನ್ ಕಾರ್ಮಿಕರನ್ನು ಒಳಗೊಂಡಿದೆ. The Future of Job Report 2025 was published by the World Economic Forum. ವಿಶ್ವ ಆರ್ಥಿಕ ವೇದಿಕೆ 2025ರ ಉದ್ಯೋಗಗಳ ಭವಿಷ್ಯದ ವರದಿಯನ್ನು ಪ್ರಕಟಿಸಿದೆ. ಭಾರತವು AI, ರೋಬೋಟಿಕ್ಸ್, ಇಂಧನ ತಂತ್ರಜ್ಞಾನಗಳು ಮತ್ತು ಅರೆವಾಹಕಗಳ ಮೇಲೆ ಕೇಂದ್ರೀಕರಿಸುತ್ತದೆ. AI ಅಳವಡಿಕೆ ಜಾಗತಿಕ ಸರಾಸರಿಯನ್ನು ಮೀರಿಸುತ್ತದೆ. ಫ್ಯೂಚರ್ ಆಫ್ ಜಾಬ್ ರಿಪೋರ್ಟ್ 2025 ರಿಲೀಸ್ಡ್ ಬೈ ವರ್ಲ್ಡ್ ಎಕನಾಮಿಕ್ ಫೋರಮ್. ಟ್ರೆಂಡ್ಸ್ ಇನ್ AI, robotics and energy technologies are most likely to drive business transformation. Top 10 fastest growing skills by 2030. Number 1 AI and big data, number 2 networks and cyber security, number 3 technological literacy, number 4 creative thinking, number 5 resilience, flexibility and agility, number 6 curiosity and lifelong learning, number 7 leadership and social influence, number 8 talent management, number 9 analytical thinking, number 10 environmental stewardship. Largest and fastest growing and declining jobs by 2030 by World Economic Forum is listed here. Largest growing and declining jobs by 2030. Top largest growing jobs. Number 1 farmers, laborers and other agricultural workers. Number 2 light trucks or delivery service drivers. Number 3 software and application developers. Number 4 builders, farmers, finishers and other related trade workers. Number 5 shop salespersons. Number 6 food processing and related trade workers. Number 7 car, van, motorcycle drivers. Number 8 nursing professional. Number 9 food and beverage service workers. Number 10 general and operation managers. Top 10 largest declining jobs. Number 1 cashiers and ticket clerks. Number 2 administrative assistants and executive secretaries. Number 3 building caretakers, cleaners and housekeepers. Number 4 material recording and stock keeping clerks. Number 5 printing and related trade workers. Number 6 accounting, bookkeeping and payroll clerks. Number 7 accounts and auditors. Number 8 transportation attendants and conductors. Number 9 security guards. Number 10 bank tellers and related clerks. ವರ್ಲ್ಡ್ ಎಕನಾಮಿಕ್ ಫೋರಮ್ ವಿಶ್ವ ಆರ್ಥಿಕ ವೇದಿಕೆ, ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಇದು 24 ಜನವರಿ 1971ರಲ್ಲಿ ರಚನೆಯಾಗಿದೆ. ಪ್ರೆಸಿಡೆಂಟ್ ಬೋರ್ಗೆ ಬ್ರ್ಯಾಂಡಾ. ವರ್ಲ್ಡ್ ಬ್ಯಾಂಕ್ ಪ್ರಧಾನ ಕಚೇರಿ ವಾಷಿಂಗ್ಟನ್ DC ಯಲ್ಲಿದೆ. ಜುಲೈ 7, 1944ರಲ್ಲಿ ರಚನೆಯಾಗಿತು.
ಇದರ ಅಧ್ಯಕ್ಷರು ಅಜಯ್ ಬಂಗಾ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೆಡ್ ಕ್ವಾರ್ಟರ್ ಈಸ್ ಇನ್ ವಾಷಿಂಗ್ಟನ್ DC. ಫಾರ್ಮೇಷನ್ 1st July 1944. ಮ್ಯಾನೇಜಿಂಗ್ ಡೈರೆಕ್ಟರ್ ಕ್ರಿಸ್ಟಲಿನಾ ಗೋರ್ಜೇವಿಯಾ ಆ್ಯಂಡ್ ಫಸ್ಟ್ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಗೀತಾ ಗೋಪಿನಾಥನ್. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಾರ್ಮೇಷನ್ 22nd November 1965. ಹೆಡ್ ಕ್ವಾರ್ಟರ್ ಈಸ್ ಇನ್ ನ್ಯೂಯಾರ್ಕ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಬೋರ್ಡ್ ಪ್ರೆಸಿಡೆಂಟ್ ಮೊಹಮ್ಮದ್ ಅಬ್ದುಲ್ ಮುಹಿತ್. ಕ್ವಶನ್ ನಂಬರ್ 2. ವಾಟ್ ಈಸ್ ದ ಥೀಮ್ ಆಫ್ ದ ವರ್ಲ್ಡ್ ಹಿಂದಿ ಡೇ 2025? 2025ರ ವಿಶ್ವ ಹಿಂದಿ ದಿನದ ವಿಷಯವೇನು? ಆಪ್ಷನ್ ಎ ವಿಶ್ವ ಔರ್ ಭಾರತೀಯ ಸಂಸ್ಕೃತ್, ವಿಶ್ವ ಔರ್ ಭಾರತೀಯ ಸಂಸ್ಕೃತಿ. ಆಪ್ಷನ್ ಬಿ ಮೇಕಿಂಗ್ ಹಿಂದಿ ಎ ಪಾರ್ಟ್ ಆಫ್ ಪಬ್ಲಿಕ್ ಒಪಿನಿಯನ್, ಹಿಂದಿ ಭಾಷೆಯನ್ನು ಸಾರ್ವಜನಿಕ ಅಭಿಪ್ರಾಯದ ಭಾಗವಾಗಿಸುವುದು. ಆಪ್ಷನ್ ಸಿ ಎ ಗ್ಲೋಬಲ್ ವಾಯ್ಸ್ ಆಫ್ ಯೂನಿಟಿ ಆ್ಯಂಡ್ ಕಲ್ಚರಲ್ ಪ್ರೈಡ್, ಏಕತೆ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಜಾಗತಿಕ ಧ್ವನಿ. ಹಿಂದಿ ಟ್ರೆಡಿಷನಲ್ ನಾಲೆಡ್ಜ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹಿಂದಿ ಸಾಂಪ್ರದಾಯಿಕ ಜ್ಞಾನದಿಂದ ಕೃತಕ ಬುದ್ಧಿಮತ್ತೆಗೆ. ರೈಟ್ ಆನ್ಸರ್ ಆಪ್ಷನ್ ಸಿ ಎ ಗ್ಲೋಬಲ್ ವಾಯ್ಸ್ ಆಫ್ ಯೂನಿಟಿ ಆ್ಯಂಡ್ ಕಲ್ಚರಲ್ ಪ್ರೈಡ್. World Hindi Day. It is celebrated on 10th January every year to highlight the importance of Hindi globally. ಜಾಗತಿಕವಾಗಿ ಹಿಂದಿಯ ಮಹತ್ವವನ್ನು ಎತ್ತಿ ತೋರಿಸಲು ಪ್ರತಿ ವರ್ಷ ಜನವರಿ 10ರಂದು ವಿಶ್ವ ಹಿಂದಿ ದಿನವನ್ನು ಆಚರಿಸಲಾಗುತ್ತದೆ. ಇಟ್ ವಾಸ್ ಫಸ್ಟ್ ಕಮೆನ್ಸ್ಟ್ರೇಟೆಡ್ ಇನ್ 2006, ಮೇಕಿಂಗ್ ದ ಫಸ್ಟ್ ವರ್ಲ್ಡ್ ಹಿಂದಿ ಕಾನ್ಫರೆನ್ಸ್ ಹೆಲ್ಡ್ ಇನ್ 1975 ಇನ್ ನಾಗ್ಪುರ್. ಇದನ್ನು ಮೊದಲ ಬಾರಿಗೆ 2006ರಲ್ಲಿ ಸ್ಮರಿಸಲಾಯಿತು. ಇದು 1975ರಲ್ಲಿ ನಾಗ್ಪುರ್ನಲ್ಲಿ ನಡೆದ ಮೊದಲ ವಿಶ್ವ ಹಿಂದಿ ಸಮ್ಮೇಳನವನ್ನು ಗುರುತಿಸುತ್ತದೆ. ದ ಥೀಮ್ ಆಫ್ ವರ್ಲ್ಡ್ ಹಿಂದಿ ಡೇ 2025 ಈಸ್ ಎ ಗ್ಲೋಬಲ್ ವಾಯ್ಸ್ ಆಫ್ ಯೂನಿಟಿ ಆ್ಯಂಡ್ ಕಲ್ಚರಲ್ ಪ್ರೈಡ್, ಎಂಫಸೈಸಿಂಗ್ ಲಿಂಗ್ವಿಸ್ಟಿಕ್ ಆ್ಯಂಡ್ ಕಲ್ಚರಲ್ ಎಕ್ಸ್ಚೇಂಜ್. 2025ರ ವಿಶ್ವ ಹಿಂದಿ ದಿನದ ವಿಷಯವು ಜಾಗತಿಕ ಏಕತೆ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಧ್ವನಿಯಾಗಿದ್ದು, ಭಾಷಾ ಮತ್ತು ಸಾಂಸ್ಕೃತಿಕ ವಿನಿಮಯಗಳನ್ನು ಒತ್ತಿ ಹೇಳುತ್ತದೆ. ಸೆಪ್ಟೆಂಬರ್ 14ರಂದು ಆಚರಿಸಲಾಗುವ ರಾಷ್ಟ್ರೀಯ ಹಿಂದಿ ದಿನವನ್ನು 1949ರಲ್ಲಿ ಹಿಂದಿಯನ್ನು ಭಾರತೀಯ ಅಧಿಕೃತ ಭಾಷೆಯಾಗಿ ಗುರುತಿಸುವುದು ಸಂಕೇತವಾಗಿದೆ. ಕ್ವಶನ್ ನಂಬರ್ 3. ವೇರ್ ವಿಲ್ ದಿ 77th ಆರ್ಮಿ ಡೇ ಪರೇಡ್ ಬಿ ಹೆಲ್ಡ್ ಇನ್ 2025? 2025ರಲ್ಲಿ 77ನೇ ಸೇನಾ ದಿನದ ಮೆರವಣಿಗೆ ಎಲ್ಲಿ ನಡೆಯಲಿದೆ? ಆಪ್ಷನ್ ಎ ಪುಣೆ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಹೈದರಾಬಾದ್. ರೈಟ್ ಆನ್ಸರ್ ಆಪ್ಷನ್ ಎ ಪುಣೆ. ಇಂಡಿಯನ್ ಆರ್ಮಿ ಡೇ. ಇಟ್ ಈಸ್ ಸೆಲೆಬ್ರೇಟೆಡ್ ಆನ್ 50th January every year in India in recognition of Lieutenant General K.M. Karyappa, who became first Field Marshal, taking over as the first Commander-in-Chief of Indian Army. ಭಾರತೀಯ ಸೇನಾ ದಿವಸ. ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರ ವಹಿಸಿಕೊಂಡ ಲೆಫ್ಟಿನೆಂಟ್ ಜನರಲ್ KM ಕಾರ್ಯಪ್ಪ ಅವರನ್ನು ಸ್ಮರಿಸಲು ಪ್ರತಿ ವರ್ಷ ಜನವರಿ 15ರಂದು ಭಾರತದಲ್ಲಿ ಸೇನಾ ದಿನವನ್ನು ಆಚರಿಸಲಾಗುತ್ತದೆ. On 15th January 2023, India celebrated its 75th Indian Army Day in Bengaluru. ಜನವರಿ 15, 2023ರಂದು ಭಾರತವು ತನ್ನ 75ನೇ ಭಾರತೀಯ ಸೇನಾ ದಿನವನ್ನು ಬೆಂಗಳೂರಿನಲ್ಲಿ ಆಚರಿಸಿತು. On January 15, 2025, Pune will celebrate its 77th Indian Army Day. ಜನವರಿ 15, 2025ರಂದು ಪುಣೆಯು ತನ್ನ 77ನೇ ಭಾರತೀಯ ಸೇನಾ ದಿನವನ್ನು ಆಚರಿಸಲಿದೆ. ವಿಕಿಪೀಡಿಯಾ ಪೇಜ್ ಆಫ್ KM ಕಾರ್ಯಪ್ಪ ಈಸ್ ಸೆಕೆಂಡ್ ಕಮಾಂಡರ್ ಇನ್ ಚೀಫ್ ಆಫ್ ಇಂಡಿಯನ್ ಆರ್ಮಿ, 15th January 1949 to 14th January 1953. Born in 28th January 1899 in Kodagu district, Karnataka. History of Army Day. General KM Karyappa was appointed as the Commander-in-Chief of Indian Army on 50th January 1949, and he was the first Indian to be appointed as the Commander-in-Chief. Army Day is celebrated on this day. He adopted the slogan Jai Hind, which means Victory of India. Pune to host Indian Army Parade 2025 in January 15th.
Question number 4. Who has been selected for the 2024 ಪಾರ್ಥಿ ಸುಬ್ಬ ಅವಾರ್ಡ್? 2024ನೇ ಸಾಲಿನ ಪಾರ್ಥಿ ಸುಬ್ಬ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಆಪ್ಷನ್ ಎ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್, ಆಪ್ಷನ್ ಬಿ ಕೋಡಿ ವಿಶ್ವನಾಥ ಗಾಣಿಗ, ಆಪ್ಷನ್ ಸಿ ಕೋಳ್ತಿಗೆ ನಾರಾಯಣಗೌಡ, ಆಪ್ಷನ್ ಡಿ ರಾಘವ ದಾಸ್. ರೈಟ್ ಆನ್ಸರ್ ಆಪ್ಷನ್ ಎ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್. ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಪ್ರಕಟ. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯು 2024ನೇ ಸಾಲಿನ ವಿವಿಧ ಪ್ರಶಸ್ತಿಗಳನ್ನು ಘೋಷಿಸಿದ್ದು, ಪಾರ್ಥಿ ಸುಬ್ಬ ಪ್ರಶಸ್ತಿಗೆ ಹಿಮ್ಮೇಳ ವಾದಕ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಆಯ್ಕೆಯಾಗಿದ್ದಾರೆ. ಅಕಾಡೆಮಿ ಅಧ್ಯಕ್ಷ ತಲ್ಲೂರು ಶಿವರಾಮ ಶೆಟ್ಟಿ ಈ ಕುರಿತು ಮಾಹಿತಿ ನೀಡಿದ್ದು, ಪ್ರಶಸ್ತಿಯು 1 ಲಕ್ಷ ರು ಬಹುಮಾನ ಮೊತ್ತ ಒಳಗೊಂಡಿದೆ. ಪ್ರಶಸ್ತಿ ಪ್ರದಾನ ಸಮಾರಂಭ ಫೆಬ್ರವರಿ 16ರಂದು ಉಡುಪಿ ಯಕ್ಷಗಾನ ಕಲಾರಂಗ ಸಭಾಂಗಣದಲ್ಲಿ ನಡೆಯಲಾಗುವುದು ಎಂದು ತಿಳಿಸಿದರು. ಅಕಾಡೆಮಿಯ ಗೌರವ ಪ್ರಶಸ್ತಿಗೆ ಕೋಳ್ತೆಗೆ ನಾರಾಯಣಗೌಡ, ಕೋಡಿ ವಿಶ್ವನಾಥ ಗಾಣಿಗ, ರಾಘವ ದಾಸ್, ಸುಬ್ರಾಯ ಒಳ್ಳ, ಮೂಡಲಪಾಯ ಯಕ್ಷಗಾನ ಕಲಾವಿದ ಕಾಂತರಾಜು ಅವರಿಗೆ ಆಯ್ಕೆ ಮಾಡಲಾಗಿದೆ. ಈ ಪ್ರಶಸ್ತಿಯು 50,000 ನಗದು ಒಳಗೊಂಡಿದೆ ಎಂದರು. 2024ನೇ ಸಾಲಿನ ಪಾರ್ಥಿ ಸುಬ್ಬ ಪ್ರಶಸ್ತಿ ಪುರಸ್ಕೃತರು ಶ್ರೀ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್, ತೆಂಕುತಿಟ್ಟು ಯಕ್ಷಗಾನ ಬಂಟ್ವಾಳ. 2024ನೇ ಸಾಲಿನ ಗೌರವ ಪ್ರಶಸ್ತಿ ಪುರಸ್ಕೃತರು ಶ್ರೀ ಕೋಳ್ತಿಗೆ ನಾರಾಯಣಗೌಡ, ತೆಂಕುತಿಟ್ಟು ಯಕ್ಷಗಾನ ಬೆಳ್ತಂಗಡಿ, ಶ್ರೀ ಕೋಡಿ ವಿಶ್ವನಾಥ ಗಾಣಿಗ, ಬಡಗತಿಟ್ಟು ಯಕ್ಷಗಾನ ಕುಂದಾಪುರ, ಶ್ರೀ ರಾಘವ ದಾಸ್, ಪ್ರಸಾದನ ಕಲಾವಿದರು ಬಂಟ್ವಾಳ, ಶ್ರೀ ಸುಬ್ರಾಯ ಒಳ್ಳ, ತೆಂಕತಿಟ್ಟು ಯಕ್ಷಗಾನ ಬಂಟ್ವಾಳ, ಶ್ರೀ ಕಾಂತರಾಜು, ಮೂಡಲಪಾಯ ಯಕ್ಷಗಾನ ಅರಳಗುಪ್ಪೆ ತುಮಕೂರು. Question number 5. Who was sworn in as the President of Venezuela in 2025? 2025ರಲ್ಲಿ ವೆನೆಜುಲಾದ ಅಧ್ಯಕ್ಷರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ಆಪ್ಷನ್ ಎ ಯೂಗೋ ಚಾವೇಜ್, ಆಪ್ಷನ್ ಬಿ ಜುವಾನ್ ಗೈಡೋ, ಆಪ್ಷನ್ ಸಿ ನಿಕೋಲಸ್ ಮಡುರೋ, ಆಪ್ಷನ್ ಡಿ ಹೆನ್ರಿಕ್ ಕ್ರಾಪ್ರಿಲ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ನಿಕೋಲಸ್ ಮಡುರೋ. Venezuelan President Nicolas Maduro has been sworn in for the 2025 to 2031 presidential term. On January 10th, at the National Assembly of Venezuela, Nicolas Maduro was sworn in the head of the state for the next 6 years. Map of Venezuela. Capital city Caracas. Nicolas Maduro's 53rd President of Venezuela. Delcy Rodriguez, 24th Vice President of Venezuela. Thanks for watching Dr. Bhimrao Study Circle YouTube channel. Please like, share and subscribe our channel.